ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ಗಂಡನಿಂದ ಡೈವರ್ಸ್ ತೆಗೆದುಕೊಂಡು ಪ್ರಸ್ತುತ ಒಂದು ಹುಡುಗನ ಜೊತೆ ಇವಾಗ ಸಂಸಾರ ನಡೆಸಬೇಕು ಅಂತ ಆಸೆ ಪಟ್ಟು ನಮಗೆ ಮಾಹಿತಿನ ಕಳಿಸಿದ್ದಾರೆ. ಅವರ ಫ್ಯಾಮಿಲಿ ಇನ್ಫಾರ್ಮೇಷನ್ ಎಲ್ಲನೂ ಕೂಡ ಹೇಳ್ತೇನೆ. ಜೊತೆಗೆ ಇವರನ್ನ ನೀವೇನಾದರೂ ಎರಡನೇ ಮದುವೆ ಆಗಬೇಕು ಅಥವಾ ಸಂಬಂಧ ಬೆಳೆಸಬೇಕು ಅಂದರೆ ಇವರ ಡೀಟೇಲ್ಸ್ಗಳನ್ನು ನೋಡ್ತಾ ಹೋಗೋಣ. ಹೆಸರು ಸುಜಾತ ದಂಡಿದ್, ವಯಸ್ಸು 33, ಗಂಡನಿಂದ ವಿಭಜನೆ ಅಂದರೆ ಡೈವರ್ಸ್ ಆಗಿದೆ. ಉದ್ಯೋಗ ಬಂದ್ಬಿಟ್ಟು ಖಾಸಗಿ ಕಂಪನಿಯಲ್ಲಿ ಕೆಲಸ. ಊರು ಬಂದ್ಬಿಟ್ಟು ಶಿವಮೊಗ್ಗದ ಭದ್ರಾವತಿ ಎಂಬ ಒಂದು ಊರಿನಲ್ಲಿ ವಾಸವಾಗಿರೋದು. ತುಂಬ ಚೆನ್ನಾಗಿದ್ದಾರೆ ನೋಡೋದಕ್ಕೆ. ಕೆಲವೊಂದಿಷ್ಟು ಅವರವರ ವಿಚಾರಕ್ಕೆ ತಕ್ಕ ಹಾಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ಒಂದು ಕಾರಣ, ಇನ್ನೊಂದು ನನಗೆ ಅವರು ಕಂಫರ್ಟಬಲ್ ಆಗಿಲ್ಲ ಅಂತ ಇನ್ನೊಂದು ಕಾರಣ. ಸೊ ಡಿಫ್ರೆನ್ಸ್ ಕಾರಣ ಅಂದರೆ ಒಂದು ಕಾರಣ ಬೇಕು ಒಂದು ವಿಷಯಕ್ಕೆ, ಅಥವಾ ಏನಾದರೂ ಬಿಡಬೇಕು ಅಂದರೆ ಒಂದು ಕಾರಣ ಸಾಕಲ್ವಾ. ಅದೇ ರೀತಿ ಇವರು ಕೂಡ, ಇವರ ಕುಟುಂಬದಲ್ಲಿ ತಂದೆಯವರು, ಪ್ರಸ್ತುತ ತಾಯಿಯವರು, ಒಬ್ಬ ಅಣ್ಣ ಇದ್ದಾರೆ. ಆ್ಯಂಡ್ ಅಣ್ಣ ಒಬ್ಬ ಸರ್ಕಾರಿ ನೌಕರನಲ್ಲಿದ್ದಾರೆ. ಮನೆಗೆ ಸಂಪೂರ್ಣ ಬೆಂಬಲ ನನ್ನ ಅಣ್ಣನಿಗೆ ಕೊಡ್ತಾ ಇದ್ದಾನೆ. ನಾನು ಮನೆಯವರೆಲ್ಲರೂ ಕೂಡ ಪರ್ಮಿಷನ್ ತೆಗೆದುಕೊಂಡೇ ನನ್ನ ಮಾಹಿತಿಗಳನ್ನು ನಿಮಗೆ ಕಳಿಸಿದ್ದೇನೆ ಸರ್ ಅಂತ ಹೇಳಿದ್ದಾರೆ. ಆ್ಯಂಡ್ ಹವ್ಯಾಸ ಬಂದು ನೃತ್ಯ ಮಾಡ್ತಾರೆ. ಆ್ಯಂಡ್ ಒಳ್ಳೆಯ ಒಂದು ಕೆಲಸಗಾರತೆ ಕೂಡ ಇವರು. ಹೌದು, ಖಾಸಗಿ ಕಂಪನಿಯಲ್ಲಿ ಒಳ್ಳೆಯ ಕೆಲಸ ಇದೆ, ಸಂಬಳ ಕೂಡ ಚೆನ್ನಾಗಿದೆ. ನೋಡಿ, ಯಾರಾದರೂ ಎರಡನೇ ಮದುವೆ ಆಗಬೇಕು ಅಥವಾ ನಿಮಗೆ ವಯಸ್ಸಾಯಿತು, ಯಾರು ಕೂಡ ಹೆಣ್ಣು ಕೊಡ್ತಾ ಇಲ್ಲ ಅಂತ ಇದ್ದರೆ ನೀವು ಇವರನ್ನು ಮದುವೆ ಆಗುವಂಥ ಒಂದು ಒಳ್ಳೆಯ ಆಫರ್ ನಿಮಗೆ ಇದೆ, ಬಿಡಕ್ಕೆ ಹೋಗಬೇಡಿ. ಆ್ಯಂಡ್ ಈ ಒಂದು ಸುಜಾತ ಅವರು ಪ್ರಸ್ತುತ ಶಿವಮೊಗ್ಗದ ಭದ್ರಾವತಿ ಎಂಬ ಒಂದು ಊರಿನಲ್ಲಿ ವಾಸವಾಗಿದ್ದರು. ಇದು ಅವರ ಹುಟ್ಟೂರು ಆಗಿರುತ್ತೆ. ಆ್ಯಂಡ್ ಗಂಡನಿಂದ ದೂರ ಆಗಬೇಕಾಗಿರ್ತಕ್ಕಂಥ ಸಂದರ್ಭ ಬಂದಾಗ ಅವರು ಬಂದ್ಬಿಟ್ಟು ರಾಯಚೂರು ಎಂಬ ಒಂದು ಊರಿನಲ್ಲಿ ವಾಸವಾಗಿದ್ದರು. ಖಾಸಗಿ ಕೆಲಸದ ಒತ್ತಡದಲ್ಲಿ ಮನಸ್ಸಿಗೆ ತಂಪಾಗುವಂತಹ ಮಾತಾಡುವಂಥ ಹುಡುಗ ಬೇಕು. ತಾಯಿ ಮತ್ತು ಅಣ್ಣನ ಮನೆಗೆ ಗೌರವ ಕೊಡುವಂಥ ಹುಡುಗ ಬೇಕು. ಹಗಲು ಕೆಲಸ, ರಾತ್ರಿ ಏನೇ ಮಾಡಿದರೂ ಕೂಡ ಪ್ರೀತಿ ಎಂಬ ಸಮತೋಲನವನ್ನು ನೋಡಿಕೊಳ್ಳುವಂಥವನಾಗಿರಬೇಕು. ನನ್ನ ಹೆಂಡತಿ ಹಗಲು ರಾತ್ರಿ ಕೆಲಸ ಮಾಡ್ಕೊಂಡು ಬರ್ತಾಳೆ, ಎಷ್ಟೋ ಮುದ್ದಾಗಿ ಪ್ರೀತಿ ಮಾಡಬೇಕು ಅಂದರೆ ಆ ಒಂದು ನೋವು, ಆ ಒಂದು ಬಂದಿರತಕ್ಕಂಥ ಫೀಲಿಂಗ್ಸು ಸ್ಪಾಟಲ್ಲಿ ಹೋಗಬೇಕು. ಆ ಒಂದು ಪ್ರೀತಿ ನಿಮ್ಮಿಂದ ಬೇಕು ನನಗೆ. ನನ್ನ ಕೈ ಹಿಡಿದು ಜೀವನವನ್ನು ನಡೆಸಬೇಕು, ಹೊಸ ಜೀವನಕ್ಕೆ ಒಂದು ದಾರಿನ ಮಾಡಿಕೊಡ್ಬೇಕು. ನನಗೆ ಗಂಡ ಇವನೇ ಅಂತ ಅಂದ್ಬಿಟ್ಟು ಅವಳಿಗೂ ಕೂಡ ಅನ್ನಿಸ್ಬೇಕು. ಆ ರೀತಿ ರೊಮ್ಯಾಂಟಿಕ್ ಹುಡುಗ ನೀವು ಆಗಿರಬೇಕು ಅಂತ ಹೇಳಿದ್ದಾರೆ. ಸೊ ನಿಮ್ಮಿಂದ ಕಾಳಜಿ, ಪ್ರೀತಿ ಏನೆಲ್ಲ ಸಿಗುತ್ತೋ ಅದರಿಂದ ಅವರು ನಿಮ್ಮನ್ನು ಚೇಂಜ್ ಆಗಿದ್ದಾರೆ. ಈ ಒಂದು ಹುಡುಗ ನನ್ನಿಂದ ಚೆನ್ನಾಗಿದ್ದಾನೆ, ಇವನ ಜೊತೆ ನಾನು ಇರಬೇಕು ಅಂತ ಅವಳಿಗೂ ಕೂಡ ದೇಹದಲ್ಲಿ ಮನಸ್ಸಲ್ಲೂ ಕೂಡ ಆಸೆ ಇರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ನೇಹಿತರೆ, ಯಾರೇ ಹುಡುಗಿ ಆಗಿದ್ರೂ ಕೂಡ ಅವ್ರಿಗೂ ದಾಹ ಇರುತ್ತೆ, ಕಾಮ ಇರುತ್ತೆ, ಮಾಡಿಸ್ಕೊಳ್ಬೇಕು ಅಂತ ಆಸೆ ಇರುತ್ತೆ. ಅದರಲ್ಲಿ ಇವರು ಕೂಡ ಇದ್ದಾರೆ ನಂಬರ್ 1 ಸ್ಥಾನದಲ್ಲಿ. ಆ್ಯಂಡ್ ಸರ್ಕಾರಿ ಕೆಲಸದಲ್ಲಿ ಇವರ ಅಣ್ಣ ಏನಿದ್ದಾನೆ, ಇವ್ರಿಗೆ ಬರ್ತಕ್ಕಂಥ ಎಲ್ಲ ಕಷ್ಟಗಳನ್ನು ಕೂಡ ಅವರೇ ದೂರ ಮಾಡೋದು. ಇವ್ರನ್ನ ಮದುವೆ ಆದರೆ ನಿಮಗೆ ಅವರ ಅಣ್ಣಂದು ಒಂದು ಓಲ್ಡ್ ಮಾಡೆಲ್ ಕಾರ್ ಇದೆ ಅಂತೆ. ಇವಾಗ ಅವರನ್ನು ಟ್ರಾನ್ಸ್ಫರ್ ಆಗಿದ್ದಾರೆ, ಮೈಸೂರಿನಲ್ಲಿ ವಾಸವಾಗಿರೋದು. ಮೊದಲೆಲ್ಲ ಭದ್ರಾವತಿನಲ್ಲೇ ಇದ್ದರಂತೆ. ಸೊ ಇವಾಗ ನನಗೆ ಅಷ್ಟು ದೂರ ಏನು ಕಾರ್ ತೆಗೆದುಕೊಂಡು ಹೋಗಲ್ಲ ಅಮ್ಮ, ನೀನೇ ತೆಗೆದುಕೊಳ್ಳು ಅಂತ ಇವರ ಸಿಸ್ಟರ್ಗೆ ಕೊಟ್ಟಿದ್ದಾರೆ. ಅದನ್ನು ಇವಾಗ ಇವ್ರನ್ನ ಎರಡನೇ ಮದುವೆ ಆಗುವಂತಹ ಗಂಡನಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಇದು ಒಂದು ಚಾರ್ಜಿಂಗ್ ಒಂದು ಕಾರು, ಎಲೆಕ್ಟ್ರಿಕಲ್ ಮೋಟ್ರ್ ಕಾರ್ ಆಗಿರುತ್ತೆ. 200ರಿಂದ 300 ಫರ್ ಚಾರ್ಜೇಬಲ್ ಕಾರು. ಆ್ಯಂಡ್ ಸ್ಪೀಡಲ್ಲಿ 120ರ ಸ್ಪೀಡ್ ನೀವು ತೊಗೊಂಡು ಹೋಗ್ಬೋದು, ಏನೂ ಕೂಡ ಸಮಸ್ಯೆ ಇಲ್ಲ. ಆ್ಯಂಡ್ ಕಂಪ್ಯಾಕ್ಟ್, ಫ್ಯೂಚರಬಲ್ ಆ್ಯಂಡ್ ರಿಚ್ ಆಗಿರ್ತಕ್ಕಂತಹ ಬೆಸ್ಟ್ ಫಾರ್ ಡಿಸೈನಬಲ್ ಕಾರ್ ಇದು. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಒಳ್ಳೆಯ ಒಂದು ಆಟೋಮೆಟಿಕ್ ಆಗಿರ್ತಕ್ಕಂಥ ಮೈಕ್ರೋ SIV ಆಗಿರ್ತಕ್ಕಂಥ ಕಾರು ಇದಾಗಿದೆ ನೋಡಿ ಸ್ನೇಹಿತರೆ, ಚೆನ್ನಾಗಿದೆ. 5 ಸೀಟಿನ ಗ್ರೇ ಆ್ಯಂಡ್ ವೈಟ್ ಸೀಟಿನ ಕಾರು ಇದು. ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾರಿಗೆ ಕೊಡ್ತಾರೆ ಅಂದರೆ, ಅವ್ರನ್ನ ಮದುವೆ ಆಗ್ತೀನಿ, ಇವ್ರ ಜೊತೆ ನಾವು ಸ್ವಲ್ಪ ರೊಮ್ಯಾಂಟಿಕ್ ಆಗಿರ್ತೀನಿ ಆ್ಯಂಡ್ ಪ್ರೀತಿ ಮಾಡ್ತೀನಿ, ನೈಟ್ ಕೆಲಸದಿಂದ ಬಂದಾಗ ಅಂತ ಬಟ್ಟೆನೆಲ್ಲ ತೆಗೆದು ಎಣ್ಣೆ ಹಾಕಿ ಬೆತ್ತಲೆ ಮಾಡಿ ಮಸಾಜ್ ಮಾಡ್ತೀನಿ ಅನ್ನುವಂಥ ಹುಡುಗ ಇದ್ದರೆ ಮಾತ್ರ ನಿಮಗೆ ಈ ಒಂದು ಕಾರನ್ನ ಕೊಡ್ತಾರೆ. ಇಲ್ಲ ಅಂದರೆ ಕೊಡೋಕ್ಕೆ ಹೋಗಲ್ಲ. ನಾನು ಇವ್ರ ಹತ್ರ ದುಡ್ಡಿಗೆ ಆಸೆ ಬಿದ್ದಿದ್ದೇನೆ, ದುಡ್ಡನ್ನ ತೆಗೆದುಕೊಂಡು ಓಡೋಗ್ತೀನಿ ಅಂತ ಮೈಂಡ್ ಸೆಟ್ ನಿಮ್ಮಲ್ಲಿ ಇದ್ದರೆ ಅದಾಗಲ್ಲ. ನಿಮ್ಮ ಡೀಟೇಲ್ಸ್ಗಳನ್ನು ತೆಗೆದುಕೊಂಡೇ ಅವರು ನಿಮ್ಮನ್ನು ಮದುವೆ ಆಗಿರ್ತಾರೆ, ನೆನಪಿರಲಿ. ಇವಾಗ ಈ ಒಂದು ಕಾರಿನ ಒಳಗಡೆ ಇರ್ತಕ್ಕಂತಹ ಸೀಟು ನಿಮಗೆ ಕಂಫರ್ಟಬಲ್ ಅನಿಸಿದರೆ ನೋಡಿ, ಎಲ್ಲನೂ ಕೂಡ ತೋರಿಸ್ತೀನಿ ನಾನು. ಯಾಕಂದರೆ ಮುಂದೆ ನನಗೆ ಈ ಥರ ತೋರಿಸಿ ಈ ಥರ ಮಾಡಿದ್ರಲ್ವ ಅಂತಂದ್ಬಿಟ್ಟು ಮಾತು ಬರಬಾರ್ದು, ಹಾಗಾಗಿ ನಾನು ತೋರಿಸ್ತಾ ಇದ್ದೆ ನೋಡಿ. ವೈಟ್ ಕಲರ್ ಕಾರಿನ ಒಳಗಡೆ ಬ್ಲ್ಯಾಕ್ ಆ್ಯಂಡ್ ವೈಟು ಮಿಕ್ಸ್ ಆಗಿರ್ತಕ್ಕಂಥ ಸೀಟ್ ಆಗಿರುತ್ತೆ. ಗೇರ್ ಸಿಸ್ಟಮು ವಿತ್ ಡ್ಯಾಶ್ ಬೋರ್ಡ್ ಆ್ಯಂಡ್ ಸ್ಟೇರಿಂಗ್ ಸಿಸ್ಟಮ್ ಕೂಡ ಅಷ್ಟೇ ಚೆನ್ನಾಗಿದೆ.
ನಿಮಗೆ ಎ ಸಿ ಅಂತ ಬೇಕಾಗಿದ್ದರೆ ಎ ಸಿ ಕೂಡ ಆನ್ ಆಗುತ್ತೆ, ಬಟ್ ಅದು ಸ್ಲೋಲಿ ಎ ಸಿ ಆನ್ ಆಗುತ್ತೆ. ಆ್ಯಂಡ್ ಬಿಲ್ಡ್ ಕ್ವಾಲಿಟಿಯಲ್ಲಿ ಬರುತ್ತೆ ಇದು. ಅಪ್ ಆ್ಯಂಡ್ ಡೌನ್ ಆಗಿ ನೀವು ಯೂಸ್ ಮಾಡ್ಬೋದು. ಲಾಂಗ್ ಡ್ರೈವ್ ಕೂಡ ನೀವು ತೆಗೆದುಕೊಂಡು ಹೋಗ್ಬೋದು. ನಿಮ್ಮ ಫ್ಯಾಮಿಲಿಯವ್ರು ಯಾರಾದರೂ ಇದ್ದರೆ ಅವ್ರ ಜೊತೆನೂ ಕೂಡ ನೀವು ಹೋಗ್ಬೋದು, ಸಮಸ್ಯೆ ಏನಿಲ್ಲ. ಬಟ್ ಸಮಸ್ಯೆ ಇರೋದು ನಿಮ್ಮ ಹತ್ರನೇ, ಯಾಕಂದರೆ ನೀವು ಬೇಗ ಬೇಗ ನಿಮ್ಮ ಮಾಹಿತಿಗಳನ್ನ ಕಳಿಸ್ದೇ ಇರೋದೇ ಸಮಸ್ಯೆ. ಕಳಿಸ್ಬೇಕಾಗಿರ್ತಕ್ಕಂಥ ಜಿಮೇಲ್ ಐ ಡಿ sri9591@gmail.comಗೆ ಮೇಲ್ ಮಾಡಬೇಕು. ಅವರು ಖುದ್ದಾಗಿ ಚೆಕ್ ಮಾಡಿ ವೆರಿಫೈಡ್ ಮಾಡಿ ಓಕೆ ಅಂತ ಅಂದರೆ ನಿಮಗೆ ರಿಪ್ಲೈ ಮಾಡಿರ್ತಾರೆ. ಇಲ್ಲಾಂದರೆ ಖಂಡಿತವಾಗ್ಲೂ ಮಾಡಿರಲ್ಲ, ಮತ್ತೊಬ್ಬರಿಗೆ ನಾವು ಕಳಿಸ್ತೇವೆ ಮಾಹಿತಿ. ಇದು ಸ್ನೇಹಿತರೆ ಇವತ್ತಿಂದು. ಇದೇ ರೀತಿ ಯಾವುದಾದ್ರೂ ಹೊಸ ಪ್ರಾಬ್ಲಮ್ಗಳು ಬಂದರೆ ನಾನು ವೀಡಿಯೋ ಮಾಡಿಬಿಟ್ಟು ತಿಳಿಸ್ತೀನಿ. ನನ್ನ ವೀಡಿಯೋನ ತಪ್ಪದೆ ನೋಡ್ತಾಯಿರಿ. ನಮಸ್ತೆ, ಟೇಕ್ ಕೇರ್, ಬಾಯ್.